ಅಡಿಗೆ ಮನೆಯಲ್ಲಿಯ ಪದಾರ್ಥಗಳು ನನ್ನ ಮಾತು ಕೇಳುವುದಿಲ್ಲ. ಅಡಿಗೆ ಮನೆಯಲ್ಲಿಯ ಪದಾರ್ಥಗಳು ನನ್ನ ಮಾತು ಕೇಳುವುದಿಲ್ಲ. ಅವಳಿಗೆ ಗೊತ್ತು ತಿಂಗಳಿಗೆ ಎಷ್ಟು ಬೇಕು, ಹೇಗಿರಬೇಕು ಎಂದು. ಖಾಲಿ ಡಬ್ಬ ಕಂಡರೆ ಇಲ್ಲದ ಕೋಪ. ಅಂದೇ ತುಂಬಿಸಬೇಕು ನಾನು ಶೆಟ್ಟಿ ಅಂಗಡಿಯಿಂದ ತಂದು. ಅಡಿಗೆ ಮಾಡುವುದು ಅವಳಲ್ಲವೇ? ಖಾಲಿಯಿಂದ ಏನು ಮಾಡಬಹುದು? ಅನ್ಯರ ವಿಷಯದಲ್ಲಿ ಮೂಗು ತೋರಿಸುವುದು ಬಿಟ್ಟು ಅವಳಿಗೆ ಚೆನ್ನಾಗಿ ಗೊತ್ತು. ಪುಸ್ತಕದ ಕಪಾಟಿನಲ್ಲಿ ಇರುವುದೊಂದೇ ನನ್ನ ಆಸ್ತಿ. ಪುಸ್ತಕದ ಕಪಾಟಿನಲ್ಲಿ ಇರುವುದೊಂದೇ ನನ್ನ ಆಸ್ತಿ. ಕನ್ನಡ ಪುಸ್ತಕಗಳು ಇಂಗ್ಲಿಷ್ ಬುಕ್ಕಿನ ನಡುವೆ ಆಪ್ತವೆನಿಸುವವು. ಹೊರ ಪ್ರಪಂಚದ ಉಸಾಬರಿ ನನಗಿಲ್ಲ, ಬೇಕೂ ಆಗಿಲ್ಲ. ಕೈಯಲ್ಲಿ ಪೆನ್ನು, ಖಾಲಿ ಇದ್ದ ಪೇಪರ್ ಸಿಕ್ಕರೆ ಅಷ್ಟೇ ಸಾಕು. ಮನದಲ್ಲಿ ತುಂಬಿದ ಭಾವಗಳು ಆಳಿಗಿಳಿಸಲು ಹಗುರಾಗ. ಒಲೆಯ ಮೇಲೆ ಪಾತ್ರೆ ಇಟ್ಟು ಹಚ್ಚುತ್ತಾಳೆ ಬೆಂಕಿ, ಎಣ್ಣೆ ಸುರಿದು ಕಾಯುತ್ತಾಳೆ ಕಾಯುವುದಕ್ಕೆ. ಸಾಸಿವೆ ಜೀರಿಗೆ ಚಟಪಟ ಸಿಡಿದರೆ ಕರಿಬೇವು ಘಮಘಮ ವಾಸನೆ ಬೀರುವುದು. ಮನೆಯೆಲ್ಲ ಮೆಣಸಿನ ಘಾಟಿನೊಂದಿಗೆ ಕಣ್ಣೀರಿಳಿಸುವ ಈರುಳ್ಳಿಯ ಸುಯಿ ಶಬ್ದ. ಕಾಯುತ್ತಿದೆ ಮಿಶ್ರಣ ನೀರಿನ ಹಾದಿ. ಶಬ್ದವಿಲ್ಲದ ನಿಶ್ಶಬ್ದದತ್ತ ಬಂದ ಬಂಧುಗಳ ಉದರದತ್ತ. ರಿಲೇಷನ್ ಬಂದಾಗೆ. ಪುಸ್ತಕದ ಖಾಲಿ ಹಾಳೆ ನನ್ನ ಕವನದ ಭಾರ ಹೊತ್ತಿದೆ. ಪುಸ್ತಕದ ಖಾಲಿ ಹಾಳೆ ನನ್ನ ಕವನದ ಭಾರ ಹೊತ್ತಿದೆ. ಭಾವನೆ ನನಗೂ ತೃಪ್ತಿ ಕೊಟ್ಟಿದೆ. ಕವಿತೆ. ಮತ್ತೊಂದು ಕವಿತೆಯತ್ತ ದಾಪಕಾಲು ಹಾಕಿದ್ದೇನೆ. ಅದಕ್ಕೂ ಮುನ್ನ ಕವಿಗೋಷ್ಠಿಯಲ್ಲಿ ವಾಚಿಸಿದರೆ ಬೆನ್ನು ತಟ್ಟುವವರಿದ್ದಾರೆ. ಸಂಕಲನವೇ ಹೊರತರಬಹುದಲ್ಲವೇ? ಹುರಿದಿದ್ದ ರವ ಇನ್ನೂ ಬೀಳಬೇಕಷ್ಟೇ. ಎಲ್ಲ ರುಚಿ ನಿಂತಿದೆ ಉಪ್ಪಿನ ಮೇಲೆ. ತಯಾರಾದ ಉಪ್ಪಿಟ್ಟಿನಲ್ಲಿ ಅವಳು ಹಾಕಿದ ಉಪ್ಪಿನ ಮೇಲೆ ತಯಾರಾದ ಉಪ್ಪಿಟ್ಟಿನಲ್ಲಿ ಅವಳು ಹಾಕಿದ ಪದಾರ್ಥ ಒಂದೇ ಇಲ್ಲ. ಗುರುತಿಸಬೇಕಾದ ಮತ್ತೊಂದಿದೆ. ತಿಂದವರು ಒಂದೊಂದು ಹೆಸರಿಟ್ಟೇ ಎದ್ದರು. ಕೆಲವರಿಗೆ ಉಪ್ಪು ಹೆಚ್ಚಿದ್ದರೆ ಇನ್ನಲವರಿಗೆ ರವ. ನನಗೂ ಕಣಕಣದಲ್ಲಿ ಉಪ್ಪಿಟ್ಟಿನಲ್ಲಿ ಸರಿ ಕಾಣುತ್ತಿತ್ತು. ಕಾರಣ ಅವಳು ಹಾಕಿದ ಪ್ರೀತಿಯ ಕೆನೆ ನನ್ನ ತಟ್ಟೆಯಲ್ಲಿಯೇ. ಕವಿಗೋಷ್ಠಿಯಲ್ಲಿ ನನ್ನ ಕವಿತೆಗೆ ತಲೆ ತೂಗುವವರು ಕಡಿಮೆಯೇ. ತಮ್ಮ ಮೊಬೈಲ್ನ ಮೈ ಸೋರುತ್ತಾ ಕುಳಿತವರೇ ಹೆಚ್ಚು. ಇನ್ನೂ ಮುಗಿಲಿಲ್ಲವೇ ಎಂದು ಗೊಣಗುವವರ ಮಧ್ಯೆ ನನ್ನ ಕವಿತೆ ಬೇಸರದೆ ಅವಳತ್ತ ನೋಡಿತು. ತದೇಕ ಚಿತ್ತದಿ ಆಲಿಸುತ್ತಿದ್ದವಳು ಅವಳೊಬ್ಬಳೆ, ನನ್ನವಳು, ನನ್ನ ಮನದನ್ನೇ ಅವಳು. ಅರ್ಥವೈತೆ ಅವಳಿಗೆ. ಸಾರ್ಥಕ ಭಾವ ಕವಿತೆಯಲ್ಲಿ ಮೂಡಿತ್ತು. ಕಾರಣ ಅದನ್ನವಳ ಮನ ಬೇಷರ ಮೆಚ್ಚಿತ್ತು. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಕವಿಗೋಷ್ಠಿಯ ಪ್ರಮೋಷನ್ ಮಾಡಿರ್ತಾರೆ. ಈಗ ಅದರ ಜಿಸ್ಟ್ ಅಂತ ಏನು ಹೇಳ್ತೀವಿ, ಅದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರ್ತಕ್ಕಂಥ ಅಕ್ಷತಾ ಕುಟುಂಬಕ್ಕೆ